ಕ್ಲಾಸ್ಗೆ ಸ್ವಾಗತ. ಈ ದಿನ ನಾವು ಅಭಿವೃದ್ಧಿಯ ಮಾಪಕಗಳಲ್ಲಿ ಒಂದಾದಂತಹ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI ಬಗ್ಗೆ ತಿಳಿಯೋಣ. ಕಳೆದ ತರಗತಿಯಲ್ಲಿ ನಾವು GNP ಮತ್ತು PQLIಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ ದಿನ ನಾವು HDI ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ನಿಮಗೆಲ್ಲ ಗೊತ್ತಿದೆ, HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಂಕ. ಪ್ರತಿ ವರ್ಷ ಮಾನವ ಅಭಿವೃದ್ಧಿ ಸೂಚ್ಯಂಕದ ವರದಿಯನ್ನು ಪ್ರಕಟಿಸಲಾಗುತ್ತೆ. ಅದರಲ್ಲಿ ಯಾವ ದೇಶ ಯಾವ ಒಂದು ಸ್ಥಾನವನ್ನು ಅಲಂಕರಿಸಿದೆ ಅನ್ನೋದನ್ನು ನಾವು ನೋಡ್ತಾ ಇರ್ತೀವಿ. ಅದು ನಿಮ್ಮ ಅರಿವಿಗೆ ಇದೆ ಅಂಥೇಳಿ ಭಾವಿಸ್ತೀನಿ. ಪಾಕಿಸ್ತಾನ್ ಎಕನಾಮಿಸ್ಟ್ ಮೆಹಬೂಬ್ ಉಲ್ಲಾ ಖಾನ್ ನೊಬೆಲ್ ಲಾರಿಯೇಟ್ ಅಮರ್ತ್ಯ ಸೇನ್ ಇನ್ವೆಂಟೆಡ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಭಾರತದ ಅಮರ್ತ್ಯ ಸೇನ್ ಮತ್ತು ಪಾಕಿಸ್ತಾನದ ಮೆಹಬೂಬ್ ಉಲ್ಲಾ ಅವರು ಪ್ರಥಮವಾಗಿ ಅಭಿವೃದ್ಧಿಪಡಿಸಿದಂತಹ ಒಂದು ಸೂಚ್ಯಂಕವಾಗಿದೆ. ಲೇಟರ್ ಇಟ್ ವಾಸ್ ಇಂಪ್ಲಿಮೆಂಟೆಡ್ ಬೈ UNDP. ನಂತರ ಇದನ್ನು UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವಂತಹ ಒಂದು ಸಂಸ್ಥೆ ಇದನ್ನು ಇಂಪ್ಲಿಮೆಂಟ್ ಮಾಡಿಕೊಳ್ತು. 1990ರಲ್ಲಿ 1990ರಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ಮಾನವಾಭಿವೃದ್ಧಿ ಸೂಚ್ಯಂಕದ ವರದಿಯನ್ನು ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಆಧರಿಸಿ ಪ್ರಕಟಿಸಿತು. ಇದು 1965ರಿಂದ ಫಂಕ್ಷನ್ ಮಾಡಲಿಕ್ಕೆ ಶುರು ಮಾಡಿತು. ಇದರ ಹೆಡ್ ಕ್ವಾರ್ಟರು ನ್ಯೂಯಾರ್ಕ್ನಲ್ಲಿದೆ, USA ನ್ಯೂಯಾರ್ಕಲ್ಲಿ. ಸೊ ಇದರ ಒಂದು ಪ್ರಮುಖ ಸೆಕ್ಟರ್ಸ್ ಅಂತ ಹೇಳಿದರೆ ಡೆವಲಪ್ಮೆಂಟ್, ಪಾವರ್ಟಿ ರಿಡಕ್ಷನ್ ಆಗಿದೆ, ಅಂದರೆ ಬಡತನವನ್ನು ಹೋಗಲಾಡಿಸುವಂಥದ್ದು ಮತ್ತು ಅಭಿವೃದ್ಧಿಯ ಸೂಚಕಗಳನ್ನು ಅಭಿವೃದ್ಧಿಪಡಿಸುವಂಥದ್ದಾಗಿದೆ. ಅದಕ್ಕೆ ಭಾರತವು ಸಹ ಒಂದು ಮೆಂಬರ್ ಕಂಟ್ರಿ ಆಗಿದ್ದನ್ನು ನಾವು ಗುರುತಿಸಬಹುದಾಗಿದೆ. ಹಾಗೆಯೇ ಇಟ್ಸ್ ಎ ಪಾರ್ಟ್ ಆಫ್ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗ್ರೂಪ್. ವಿಶ್ವಸಂಸ್ಥೆಯ ನಿರಂತರ ಅಭಿವೃದ್ಧಿಯ ಒಂದು ಗುಂಪಿನ ಭಾಗ ಈ UNDP ಪ್ರೋಗ್ರಾಮ್ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ. ಸೊ HDI ರಿಪೋರ್ಟ್ ಇದು ಇತ್ತೀಚಿನ 2019ರಲ್ಲಿ ಪ್ರಕಟವಾದಂತಹ ರಿಪೋರ್ಟ್ ಆಗಿದೆ. ಇದರ ನಂತರ ನಾವು ಮಾತಾಡೋಣ. ಅಂದರೆ HDIಯನ್ನು ಆಧರಿಸಿ UNDP ತನ್ನ ವರದಿಯನ್ನು HDI ವರದಿಯನ್ನು ಪ್ರಕಟಿಸುತ್ತೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು 3 ಸೂಚಕಗಳನ್ನು ಆಧರಿಸಿದೆ. ಫಸ್ಟ್ ಒನ್ ಇಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್. ಹುಟ್ಟಿನಂದಿನಿಂದ ಸಾಯುವವರೆಗೆ ಒಬ್ಬ ವ್ಯಕ್ತಿ ಸರಾಸರಿ ಬದುಕುವ ವರ್ಷಗಳನ್ನು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಎಕ್ಸ್ಪ್ರೆಸ್ ಮಾಡುತ್ತೆ. ಹಾಗೆಯೇ ಎರಡನೇ ಇಂಡಿಕೇಶನ್ ಎಜುಕೇಷನ್ ಅಟೈನ್ಮೆಂಟ್, ಶಿಕ್ಷಣವನ್ನು ಹೊಂದುವಿಕೆ, ಶಿಕ್ಷಣದ ಒಂದು ದರವನ್ನು ಅದು ಸೂಚಿಸುತ್ತೆ. ಇಲ್ಲಿ ಅಡಾಲ್ಟ್ ಎಜುಕೇಷನನ್ನು ಈಗ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಎಜುಕೇಷನನ್ನು ಪರಿಗಣಿಸಲಾಗುತ್ತೆ. ಹಾಗೆಯೇ ಥರ್ಡ್ ಇಂಡಿಕೇಟರ್ ಅಂದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳಿದ್ರೆ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಲೈಫನ್ನು, ಕ್ವಾಲಿಟಿ ಆಫ್ ಲೈಫನ್ನು ಅದು ಇಂಡಿಕೇಟ್ ಮಾಡುತ್ತೆ. ಇನ್ಕಮ್ ಇಂಡೆಕ್ಸ್ ಅವರ ಒಂದು ಇದ್ರ ಪರ್ ಕ್ಯಾಪಿಟಾ ಡಾಲರ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯನ್ನು ಇನ್ ಟರ್ಮ್ಸ್ ಆಫ್ ಡಾಲರಲ್ಲಿ ಇಲ್ಲಿ ಮಾಪನ ಮಾಡಲಾಗುತ್ತೆ. ಒಬ್ಬ ವ್ಯಕ್ತಿಯ ತಲಾದಾಯದಿಂದ ಆ ವ್ಯಕ್ತಿ ತನ್ನ ಜೀವನವನ್ನು ಯಾವ ಮಟ್ಟಿಗೆ ಅವನು ಉನ್ನತೀಕರಿಸ್ಕೊಡ್ತಾನೆ ಅಂತ ಒಂದು ರೀತಿಯಲ್ಲಿ ಉನ್ನತೀಕರಿಸ್ಕೊಡ್ತಾನೆ ತೋರಿಸ್ತೀವಿ. ಒಂದು ರೀತಿಯಲ್ಲಿ ಇನ್ಕಮ್ ಇಂಡೆಕ್ಸ್ ಆಗಿದೆ, ಆದಾಯ ಸೂಚ್ಯಂಕ ಅಂಥೇಳಿ ನಾವು ಇದನ್ನು ಕರಿಬೋದು. ಸೊ ಸಾಮಾನ್ಯವಾಗಿ ಬಳಸುವಂತಹ ಒಂದು ಫಾರ್ಮುಲಾ ಅಂತ ಹೇಳಿದರೆ ನಾವಿಲ್ಲಿ ನೋಡ್ತಾ ಇದ್ದೀವಿ, ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ಡಿವೈಡೆಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ. ಈ ಒಂದು HDI ಒಂದು ಇಂಡೆಕ್ಸಲ್ಲಿ ಬರುವಂತಹ 3 ಇಂಡಿಕೇಟರ್ಸ್ಗಳು ಪಾಸಿಟಿವ್ ಇಂಡಿಕೇಟರ್ಸ್ಗಳೇ ಆಗಿದೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಜುಕೇಷನ್ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಹಾಗಾಗಿ ಈ 3 ಇಂಡಿಕೇಟರ್ಗಳನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬಳಸುವಂತಹ ಫಾರ್ಮುಲಾ ಇದಾಗಿರುತ್ತೆ. ಸೊ ಈ ಫಾರ್ಮುಲಾವನ್ನು ನೀವು ಮನಸ್ಸಿನಲ್ಲಿ ನೋಟ್ ಮಾಡಿಕೊಡಿ, ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ. ಹಾಗೆಯೇ ನಿಮ್ಮ ನೋಟ್ಬುಕ್ಕಲ್ಲೂ ನೋಟ್ ಮಾಡಿಕೊಡಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ. ಹಾಗಿದ್ರೆ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ಕಾಂಪೊನೆಂಟ್ಸ್ ಏನಿದೆ HDI ಇದು ಅಂತ ಹೇಳಿ ನಾವು ನೋಡೋದಿದ್ರೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಇಯರ್ಸಲ್ಲಿ ಮ್ಯಾಕ್ಸಿಮಮ್ 85 ಇಯರ್ಸು, ಮಿನಿಮಮ್ 25 ಇಯರ್ಸು. ನಂತರ ಹೊಸ ಒಂದು HDIನ ಕ್ಯಾಲ್ಕುಲೇಷನ್ಗೆ 2010ರಿಂದ ಬಳಸಲಾಗಿದೆ. 2010ರಿಂದ ಮಿನಿಮಮ್ ವ್ಯಾಲ್ಯೂನ ಲೈಫ್ ಎಕ್ಸ್ಪೆಕ್ಟೆನ್ಸಿಗೆ 20ಕ್ಕೆ ಇಳಿಸಲಾಗಿದೆ. ಹಾಗೆಯೇ ಅಡಲ್ಟ್ ಲಿಟ್ರಸಿ ರೇಟು ಮ್ಯಾಕ್ಸಿಮಮ್ 100% ಇರುತ್ತೆ, ಮಿನಿಮಮ್ 0% ಇರುತ್ತೆ. ಸೊ ಹಾಗೆಯೇ ಕಂಬೈನ್ಡ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂದರೆ 2
ನಾನು ನಿಮಗೆ ಹೇಳಿದೆ ಅಡಲ್ಟ್ ಲಿಟ್ರಸಿ ರೇಟನ್ನು ಪ್ಲಸ್ ಕಂಬೈನ್ಡ್ ಅಂತ ಹೇಳಿದ್ರೆ ಪ್ರೈಮರಿ ಸೆಕೆಂಡರಿ ಟರ್ಷರಿ ಒಂದು ವ್ಯಾಲ್ಯೂಸ್ಗಳನ್ನ ಪರಿಗಣಿಸ್ಕೊಳ್ಳಾಗುತ್ತೆ. ಹಾಗೆ ಮೂರನೇದು GDP ಪರ್ ಕ್ಯಾಪಿಟಾ, ಅದನ್ನು ಮ್ಯಾಕ್ಸಿಮಮ್ 40,000 ಮಿನಿಮಮ್ 100 ಅಂತ ಹೇಳಿ ಡಿನೋಟ್ ಮಾಡಲಾಗುತ್ತೆ. 2010ರಿಂದ ಈ ಮ್ಯಾಕ್ಸಿಮಮ್ ವ್ಯಾಲ್ಯೂನ 75,000ಗೆ ಇನ್ಕ್ರೀಸ್ ಮಾಡಲಾಗಿದೆ. ಇದಿಷ್ಟು HDIನ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂಸ್ಗಳನ್ನು ಕುರಿತಾದದ್ದು. ನ್ಯೂ ಮೆಥಡ್ ಆಫ್ HDI ಫ್ರಮ್ 2010 ಆನ್ವರ್ಡ್ಸ್ UNDP used to calculate HDI this new method. ಈ ಒಂದು ಹೊಸ ವಿಧಾನವನ್ನು UNDP HDIನ ಲೆಕ್ಕ ಹಾಕಲಿಕ್ಕೆ ಬಳಸ್ತಾ ಇದೆ, ಮಾಪನ ಮಾಡಲಿಕ್ಕೆ. ಅದರಲ್ಲಿ ಮೊದಲನೇದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಆಗಿದೆ, ಜೀವಿತಾವಧಿ ಸೂಚಿ. ಎರಡನೇದು ಎಜುಕೇಷನ್ ಇಂಡೆಕ್ಸ್. ಮೂರನೇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಈ ಮೂರು ಸೂಚಿಗಳನ್ನು ಬಳಸಿ HDIನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ ಇದರಲ್ಲಿ ಮೊದಲಿಗೆ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್, ಜೀವಿತಾವಧಿಯ ಒಂದು ಸೂಚಿಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅನ್ನೋದನ್ನು ನೋಡೋಣ. ನಾನು ನಿಮಗೆ ಹೇಳಿದೆ ಜೀವಿತಾವಧಿ ಸೂಚಿಯನ್ನು ನಾವು ಸೂತ್ರದಲ್ಲಿ ನೋಡಿದ್ವಿ. ಅಂದರೆ ಜೀವಿತ ಅವಧಿ ಅಂದರೆ ಆ್ಯಕ್ಚುವಲ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ. 2010 ಆನ್ವರ್ಡ್ಸಿಂದ ಮಿನಿಮಮ್ ವ್ಯಾಲ್ಯೂ 20 ಅಂತ ಹೇಳಿ ನಾವು ಇಟ್ಕೊಳ್ಳಾಗಿದೆ. ಸೊ ವೆನ್ LEI ಈಸ್ 1, ಜೀವಿತಾವಧಿಯ ಕ್ಯಾಲ್ಕುಲೇಷನನ್ನು ನಾವು ಮ್ಯಾಕ್ಸಿಮಮ್ ಮಿನಿಮಮ್ ಮತ್ತು ಆ್ಯಕ್ಚುಯಲ್ ವ್ಯಾಲ್ಯೂಸ್ಗಳನ್ನು ಬಳಸಿ ಮಾಪನ ಮಾಡಿದಾಗ ಬರುವಂತಹ LEI ಈಸ್ 1 ವೆನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಈಸ್ 85 ಆ್ಯಂಡ್ 0 ವೆನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಈಸ್ 20. ಯಾವಾಗ ಜೀವಿತಾವಧಿ 85 ವರ್ಷಗಳಿರುತ್ತೋ ಆವಾಗ ನಮಗೆ LEI 1 ಲಭ್ಯ ಆಗಿದೆ ಅಂತ ಹೇಳಿ ಅರ್ಥ, 1 ಲಭ್ಯ ಆಗುತ್ತೆ. ಯಾವಾಗ 20 ಇರುತ್ತೋ ಆವಾಗ 0 LEI ಇದೆ ಅಂಥೇಳಿ ಅರ್ಥವನ್ನು ನಾವು ಮಾಡ್ಕೋಬೇಕಾಗುತ್ತೆ. ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂಸು ಬೆಸ್ಟ್ ಪರ್ಫಾರ್ಮೆನ್ಸನ್ನು, ಮಿನಿಮಮ್ ವ್ಯಾಲ್ಯೂಸು ವರ್ಸ್ಟ್ ಪರ್ಫಾರ್ಮೆನ್ಸನ್ನು ಇಲ್ಲಿ ಡಿನೋಟ್ ಮಾಡ್ತಾ ಇದೆ. ಹಾಗೆಯೇ ಎರಡೇ ಇಂಡಿಕೇಟರು ಎಜುಕೇಷನ್ ಇಂಡೆಕ್ಸು, ಶಿಕ್ಷಣ ಸೂಚಿಯನ್ನು ಮಾಪನ ಮಾಡೋದಕ್ಕೆ ಬಳಸುವಂಥ ಒಂದು ಫಾರ್ಮುಲಾ ಅಂತ ಹೇಳಿದರೆ MYSI ಮೈನಸ್ EYSI, ಅಂದರೆ ಮೀನ್ ಇಯರ್ ಆಫ್ ಸ್ಕೂಲಿಂಗ್ ಇಂಡೆಕ್ಸ್. ಹಾಗೆಯೇ ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಅಂತ ಹೇಳ್ತೀವಿ. ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗನ್ನು ನಾವು 15ರಿಂದ ಭಾಗಿಸಲಾಗುತ್ತೆ. ಯಾಕಂದರೆ 15 ಇಸ್ ದ ಪ್ರೊಜೆಕ್ಟೆಡ್ ಮ್ಯಾಕ್ಸಿಮಮ್ ಆಫ್ ದಿಸ್ ಇಂಡಿಕೇಟರ್ ಫಾರ್ 2025. 2025ರವರೆಗೆ ಮೀನ್ ಇಯರ್ ಆಫ್ ಸ್ಕೂಲಿಂಗ್ ಅಂದರೆ ಶಾಲೆಗೆ ಹೋಗುವಂತಹ ಅವಧಿಯ ವರ್ಷಗಳ ಸರಾಸರಿ ವರ್ಷಗಳನ್ನು ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರಗಳಿಗೆ 15 ವರ್ಷ ಅಂಥೇಳಿ 2025ರವರೆಗೆ ಪ್ರೊಜೆಕ್ಟ್ ಮಾಡಲಾಗಿದೆ. ಹಾಗಾಗಿ 15ನ್ನು ನಾವು 15 ವರ್ಷವನ್ನು ತೆಗೆದುಕೊಳ್ತೇವೆ. ಹಾಗೆ ಎರಡನೇದು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂದರೆ ನಿರೀಕ್ಷಿತ ಶಾಲಾ ಅವಧಿ. ಅಂದರೆ 18 ಈಸ್ ಈಕ್ವಲ್ ಟು ಅಚೀವಿಂಗ್ ಎ ಮಾಸ್ಟರ್ಸ್ ಡಿಗ್ರೀಸ್ ಇನ್ ಮೋಸ್ಟ್ ಕಂಟ್ರೀಸ್. ಒಂದು ಮಾಸ್ಟರ್ಸ್ ಡಿಗ್ರೀಸನ್ನು, ಒಂದು PGಯನ್ನು ಅವಾರ್ಡ್ ಆಗಬೇಕು ಅಂತ ಹೇಳಿದರೆ ಮಿನಿಮಮ್ 18 ಇಯರ್ಸ್ ಎಜುಕೇಷನ್ ಆಗಬೇಕು. ಹಾಗಾಗಿ ಇಲ್ಲಿ 18 ಇಯರ್ಸನ್ನು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗಿಗೆ ಏರಿಸ್ಕೊಳ್ಳಲಾಗಿದೆ. ಸೊ ಇವೆರಡನ್ನು ಅಂದರೆ 15/MOS ಆ್ಯಂಡ್ 18/EYS ಮಾಡಿದ್ದನ್ನು MOS ಮೈನಸ್ EYSI ಡಿವೈಡೆಡ್ ಬೈ 2 ಮಾಡಿದರೆ ನಮಗೆ ಎಜುಕೇಷನ್ ಇಂಡೆಕ್ಸು ಲಭ್ಯ ಆಗುತ್ತೆ. ಥರ್ಡ್ ಒನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು. ಇಲ್ಲಿ ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಾ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಇಂಟರ್ನ್ಯಾಷನಲ್ ಡಾಲರ್ಸಿನ ಕೊಳ್ಳುವ ಶಕ್ತಿಯ ಆಧಾರದಲ್ಲಿ ಒಟ್ಟು ರಾಷ್ಟ್ರೀಯ ತಲಾದಾಯವನ್ನು ಮಾಪನ ಮೂಲಕ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಮಾಪನ ಮಾಡಲಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಈಕ್ವೇಷನ್ನ ನಾವು ಅಲ್ಲಿ ಬಳಸಲಾಗುತ್ತೆ. ಅಂದರೆ ಇನ್ಕಮ್ ಇಂಡೆಕ್ಸು ನೋಡಿ, ಇನ್ಕಮ್ ಇಲ್ಲಿ GNI ಪರ್ ಕ್ಯಾಪಿಟಾ ಮೈನಸ್ ಇನ್ಕಮ್ ಇಂಟು 100 ಅನ್ನೋಂಥದ್ದು ಮಿನಿಮಮ್ ವ್ಯಾಲ್ಯೂ ಆಗಿದೆ. ಹಾಗೆಯೇ ಇನ್ಕಮ್ ಇಂಟು 75,000 ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿದೆ, ಮೈನಸ್ ಮಿನಿಮಮ್ ವ್ಯಾಲ್ಯೂ. ನಾನು ಹೇಳಿದೆ 2010 ಆನ್ವರ್ಡ್ಸು 75,000 ಈಸ್ ದ ಮ್ಯಾಕ್ಸಿಮಮ್ ಇನ್ಕಮ್ ವ್ಯಾಲ್ಯೂ ಪರ್ ಕ್ಯಾಪಿಟಾ ಇನ್ಕಮ್ ಆಗಿ ಡಿನೋಟ್ ತೊಗೊಂಡಿದ್ದಾರೆ ಅಂತೇಳಿ ನಾನು ನಿಮಗೆ ಹೇಳಿದ್ದೇನೆ. ಸೊ ಇದಿಷ್ಟು 3 ಇಂಡಿಕೇಟರನ್ನು ಬಳಸಿ ಮಾಡುವಂಥದ್ದು. ಸೊ ಆಗ ಇಲ್ಲಿಯೂ ಅಷ್ಟೇ ಇನ್ಕಮ್ ಇಂಡೆಕ್ಸ್ ಈಸ್ 1 ವೆನ್ GNI ಪರ್ ಕ್ಯಾಪಿಟಾ 75,000
ಆ್ಯಂಡ್ 0 ವೆನ್ ಜಿ ಎನ್ ಐ ಪರ್ ಕ್ಯಾಪಿಟ ಇಸ್ 100. ಯಾವಾಗ 75,000 ಇರುತ್ತೆ ಜಿ ಎನ್ ಐ ಪರ್ ಕ್ಯಾಪಿಟ, ಆವಾಗ ಇಂಡೆಕ್ಸು ಇನ್ಕಮ್ ಇಂಡೆಕ್ಸು 1 ಆಗಿರುತ್ತೆ. ಯಾವಾಗ 100 ಇರುತ್ತೆ ಮಿನಿಮಮ್ ವ್ಯಾಲ್ಯೂ ಇರುತ್ತೆ ಅವಾಗ ಅದು 0 ಆಗಿರುತ್ತೆ. ಸೊ ಫೈನಲಿ ಎಚ್ ಡಿ ಐನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಎಚ್ ಡಿ ಐ ಇಸ್ ದ ಜಿಯೋಮೆಟ್ರಿಕ್ ಮೀನ್ ಆಫ್ ದ ಪ್ರೀವಿಯಸ್ 3 ನಾರ್ಮಲೈಸ್ಡ್ ಇಂಡೈಸಸ್. ಮೇಲಿನ 3 ಸೂಚಕಗಳ ಜಿಯೋಮೆಟ್ರಿಕ್ ಮೀನ್ ಜ್ಯಾಮಿತಿ ಸರಾಸರಿ ಆಗಿರುತ್ತೆ ಎಚ್ ಡಿ ಐ. ಅದನ್ನು ಈ ಒಂದು ಈಕ್ವೇಷನಿಂದ ನಾವು ಮಾಪನ ಮಾಡ್ತೇವೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಈಕ್ವಲ್ ಟು √QLEI ಇಂಟು EI ಇಂಟು ಇನ್ಕಮ್ ಇಂಡೆಕ್ಸ್. ಸೊ ಇವುಗಳಿಂದ ರೂಟನ್ನು ತೆಗೆಯೋದ್ರ ಮೂಲಕ ಜಿಯೋಮೆಟ್ರಿಕ್ ಮೂರನ್ನು ಕಂಡುಹಿಡಿಯುವ ಮೂಲಕ ಎಚ್ ಡಿ ಐನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ 2019ನ ಎಚ್ ಡಿ ಐ ಇಂಡೆಕ್ಸನ್ನು UNDP ಡಿಸೆಂಬರ್ 15, 2019 ಪ್ರಕಟಿಸಿದೆ. ಇದರ ಆಧಾರದಲ್ಲಿ ಭಾರತದ ಒಂದು ರ್ಯಾಂಕು 131 ರ್ಯಾಂಕಲ್ಲಿ ಭಾರತ ಇದೆ. ನಾನು ನಿಮಗೆ ಹೇಳಿದೆ. ಸೊ ಫಸ್ಟು ನಾನು ನಿಮಗೆ ಒಂದು ರಿಪೋರ್ಟನ್ನು ಹಾಕಿದ್ದೆ, ಅದನ್ನು ಆನಂತರ ನೋಡೋಣ ಅಂಥೇಳಿ ನಾನು ನಿಮಗೆ ಹೇಳಿದೆ. ಆ ರಿಪೋರ್ಟನ್ನು ಈಗ ನಾವು ನೋಡೋಣ. ದಿಸ್ ಈಸ್ ದ ರಿಪೋರ್ಟ್. ನಾವಿಲ್ಲಿ ರಿಪೋರ್ಟನ್ನು ನೋಡ್ತಾ ಇದ್ದೀವಿ. ಸೊ ರಿಪೋರ್ಟನ್ನು ಗಮನಿಸಿ ನೋಡಿ. ಭಾರತದ ಸ್ಥಾನ 100 ಭಾರತದ ಸ್ಥಾನ 131 ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಭಾರತದ ಸ್ಥಾನ 131 ಇದೆ. ಅಂದರೆ ಭಾರತವು 189 ಕಂಟ್ರೀಸ್ಗಳ ನಡುವೆ 131ನೇ ಸ್ಥಾನದಲ್ಲಿದೆ. ಬಟ್ 2018 ರಿಪೋರ್ಟಲ್ಲಿ ಭಾರತ ಸ್ಥಾನ 129 ಇತ್ತು. ಅಂದರೆ 2 ಸ್ಥಾನವನ್ನು ಅದು ಕಳ್ಕೊಂಡಿದೆ. 2 ಸ್ಥಾನವನ್ನು ಅದು -2 ಆಗಿದೆ, ಕಳ್ಕೊಂಡಿರೋದನ್ನ ಇದು ಡಿನೋಟ್ ಮಾಡ್ತಾ ಇದೆ. ಸೊ ಹೀಗೆ ಒಂದು ಎಚ್ ಡಿ ಐನ ರಿಪೋರ್ಟನ್ನು ಆಧರಿಸಿ ಏನು ಮಾಡಲಾಗುತ್ತೆ, ಹಲವು ಕಂಟ್ರೀಸ್ಗಳ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟನ್ನು ನೋಡೋದನ್ನು ನಾವು ನೋಡ್ಬೋದಾಗಿದೆ. ಸೊ ಈ ರೀತಿಯಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಆಧರಿಸಿ ಆ ದೇಶದ ಅಭಿವೃದ್ಧಿ ದರವನ್ನು ಮಾಪನ ಮಾಡಲಾಗುತ್ತೆ. ಸೊ ಹಾಗಾಗಿ 2019ರ ಎಚ್ ಡಿ ಐ ಇಂಡೆಕ್ಸ್ನಲ್ಲಿ ಭಾರತವು 0.6 ಎಚ್ ಡಿ ಐ ದರವನ್ನು ಹೊಂದಿತ್ತು. ಅಂದರೆ 0.643 ಅಷ್ಟು ಎಚ್ ಡಿ ಐ ದರವನ್ನು ಹೊಂದಿತ್ತು. ಈ ಒಂದು ದರ ಅದನ್ನು ಮಧ್ಯಮ ಆದಾಯದ ಗುಂಪುಗಳಲ್ಲಿ, ಅಂದರೆ ಇನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳ ದರದಲ್ಲಿ ಕೂರಿಸುತ್ತೆ. ಅಂದರೆ ಅಭಿವೃದ್ಧಿಯನ್ನು ಸಾಧಿಸಲು ಅದು ಇನ್ನೂ ತುಂಬ ದೂರಗಳನ್ನು ಕ್ರಮಿಸಬೇಕಾಗಿದೆ. 0.7 0.8 ದರವನ್ನು ಅದು ಹೊಂದಿದರೆ ಅಭಿವೃದ್ಧಿಯ ಹಂತಕ್ಕೆ ತಲುಪಬಹುದು ಅನ್ನೋದನ್ನು ಎಚ್ ಡಿ ಐನ ಆಧರಿಸಿ ಹೇಳ್ಬೋದಾಗಿದೆ. ಇದೊಂದು ಉತ್ತಮವಾದಂತಹ ಅಭಿವೃದ್ಧಿ ಸೂಚಕ ಅಂಥೇಳಿ ನಾವು ಗುರುತಿಸ್ಬೋದು. ಹಾಗಂತ ಎಚ್ ಡಿ ಐ ಒಂದೇ ಅಲೋನ್ಲಿ ಅದು ಉತ್ತಮ ಸೂಚಕ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಕೆಲವೊಂದು ಪೂರಕ ಸೂಚಕಗಳನ್ನು ಅದು ಬಳಸ್ಕೊಂಡ್ರೆ ಉತ್ತಮ ಸೂಚಕವಾಗಿ ಮೂಡಿ ಬರಬಹುದಾಗಿದೆ. ಇದಿಷ್ಟು ಎಚ್ ಡಿ ಐನ ಕುರಿತು. ಮುಂದಿನ ತರಗತಿಯಲ್ಲಿ ನಾವು ಮತ್ತೊಂದು ಅಭಿವೃದ್ಧಿ ಮಾಪಕದ ಬಗ್ಗೆ ತಿಳಿಯೋಣ. ಹೆಚ್ಚಿನ ಮಾಹಿತಿಗೆ ಈ ಕೆಳಗಿನ ರೆಫರೆನ್ಸನ್ನು ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.